ಸಿಲಿಕಾನ್ ಸಿಟಿಯಲ್ಲಿ ಕ್ರೈಮ್ ಪ್ರಕರಣಗಳು ದಿನದಿನಕ್ಕೂ ಹೆಚ್ಚಾಗ್ತಿವೆ. ಕಾರು ಚಾಲಕನೋರ್ವ ವ್ಯಕ್ತಿಯೋರ್ವ ಬೆರಳು ಕಚ್ಚಿ ಗಾಯಗೊಳಿಸಿದ್ದಾನೆ. ಸಂಚಾರಿ ಪೊಲೀಸರ ಜೊತೆ ಮಹಿಳೆ ಕಿರಿಕ್ ಮಾಡಿಕೊಂಡಿದ್ಯಾಕೆ ನೀವೇ ನೋಡಿ. ಬೆಂಗಳೂರಿನಲ್ಲಿ ನಿಲ್ಲದ ರಸ್ತೆ ರಂಪಾಟ. ಮಳೆ ನೀರು ಹಾರಿದ್ದಕ್ಕೆ ಬೆರಳು ಕಚ್ಚಿ ವಿಕೃತಿ. ಕ್ಷಮೆ ಕೇಳಿದ್ರು ಚೇಸ್ ಮಾಡಿಕೊಂಡು ಬಂದು ಕಿರಿ. ಬೆಂಗಳೂರಿನಲ್ಲಿ ರಸ್ತೆ ರಂಪಾಟ ಪ್ರಕರಣಗಳಿಗೆ ಕಡಿವಾಣವೇ ಬೀಳ್ತಾ ಇಲ್ಲ. ದಿನಕ್ಕೊಂದು ರೀತಿಯಲ್ಲಿ ರೋಡ್ ರೇಜ್ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ಅದೇ ರೀತಿ ಮೇ 25ರ ರಾತ್ರಿ ಲೂಲು ಮಾಲ್ ಅಂಡರ್ ಪಾಸ್ ಬಳಿ ಘಟನೆಯೊಂದು ನಡೆದಿದೆ. ಕಾರು ಚಾಲಕನೋರ್ವ ವ್ಯಕ್ತಿಯೊಬ್ಬನ ಬೆರಳು ಕಚ್ಚಿ ಗಾಯಗೊಳಿಸಿದ್ದಾನೆ. ಮೆಜೆಸ್ಟಿಕ್ ಕಡೆಯಿಂದ ಲೂಲು ಮಾಲ್ ಕಡೆಗೆ ಜಯಂತ್ ದಂಪತಿ ಬರ್ತಿದ್ರು. ಈ ವೇಳೆ ಓಕ್ಲಿಪುರ ಅಂಡರ್ ಪಾಸ್ನಲ್ಲಿ ಮಳೆ ನೀರು ನಿಂತಿತ್ತು. ಈ ನೀರು ಪಕ್ಕದ ಕಾರಿಗೆ ಹಾರಿದೆ. ಇದಕ್ಕೆ ನೀರು ತಾಗಿದ ಕಾರಿನ ವ್ಯಕ್ತಿ ಕಾರನ್ನು ನಿಲ್ಲಿಸಿ ಅವಾಚ್ಯವಾಗಿ ನಿಂದಿಸಿದ್ದಾನೆ. ಇನ್ನೊಂದು ಕಾರಿನಲ್ಲಿದ್ದ ಜಯಂತ್ ಎಂಬುವರು ಕಾರು ಚಾಲಕನಿಗೆ ಕ್ಷಮೆ ಕೇಳಿದ್ದಾರೆ. ಆದರೂ KA02 MT0512 I-20 ಕಾರ್ನಲ್ಲಿದ್ದ ಚಾಲಕ ಬಿಟ್ಟಿಲ್ಲ. ಹಿಂಬಾಲಿಸಿಕೊಂಡು ಬಂದು ಜಯಂತ್ ಅವರನ್ನ ಎಳೆದು ಹಲ್ಲೆ ಮಾಡಿದ್ದಾನೆ. ಮುಖಕ್ಕೆ ಗುದ್ದಿ ರೌಡಿಸಂ ಪ್ರದರ್ಶಿಸಿದ್ದಾನೆ. ಬಳಿಕ ಜಯಂತ್ರ ಬಲಗೈನ ಉಂಗುರದ ಬೆರಳನ್ನು ಕಚ್ಚಿ ಮಾಂಸ ಹೊರಬರುವಂತೆ ಕಚ್ಚಿದ್ದಾನೆ. ಸದ್ಯ ಬಲಗೈ ಬೆರಳು ಗಾಯಗೊಂಡಿದ್ದ ಜಯಂತ್ ಖಾಸಗಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದಿದ್ದು 5 ಸ್ಟಿಚ್ ಹಾಕಿದ್ದಾರೆ. 6 ತಿಂಗಳು ರೆಸ್ಟ್ ಪಡೆಯುವಂತೆ ವೈದ್ಯರು ಸೂಚಿಸಿದ್ದಾರೆ. ಪ್ರಕರಣ ಸಂಬಂಧ I-20 ಕಾರು ಚಾಲಕನ ವಿರುದ್ಧ ಮಾಗಡಿ ರೋಡ್ ಠಾಣೆಯಲ್ಲಿ FIR ದಾಖಲಾಗಿದೆ. ಆರೋಪಿ ಕಾರು ಚಾಲಕನಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಕಳೆದ 10 ದಿನಗಳಿಂದ ಬೆಂಗಳೂರಿನಲ್ಲಿ ಎಡಬಿಡದೆ ಮಳೆ ಸುರಿತಿದೆ. ಈ ಸಂದರ್ಭದಲ್ಲಿ ಸಹಜವಾಗಿ ಬೆಂಗಳೂರಲ್ಲಿ ಅಲ್ಲಲ್ಲಿ ನೀರು ನಿಂತಿದೆ. ಕಾರಿನ ಮೇಲೆ ಮಳೆಯ ನೀರನ್ನು ಹಾರಿಸಿದ್ರು ಅನ್ನೋ ಕಾರಣಕ್ಕೆ ಕಾರು ಮಾಲೀಕನನ್ನು ಅಡ್ಡಗಟ್ಟಿ ಆ ಮಾಲೀಕನ ಬೆರಳನ್ನು ಕಚ್ಚಿ ಗಾಯಗೊಳಿಸಿರುವ ಘಟನೆ ಬೆಂಗಳೂರಿನ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಓಕ್ಲಿಪುರಂ ಅಂಡರ್ ಪಾಸ್ನಲ್ಲಿ ನಡೆದಿರೋದು. ಇದೇ ತಿಂಗಳ 25ರ ಸಂಜೆ ಈ ಜಯಂತ್ ಮತ್ತು ಅವರ ಹೆಂಡತಿ ಮತ್ತು ಅವರ ತಾಯಿ ಕಾರ್ನಲ್ಲಿ ಬರ್ತಿದ್ರು. ಈ ಸಂದರ್ಭದಲ್ಲಿ ಸಹಜವಾಗಿ ಗುಂಡಿಯಲ್ಲಿ ನೀರಿರೋದ್ರಿಂದ ಪಕ್ಕದ ಕಾರಿಗೆ ನೀರು ಹಾರಿದೆ. ಆ ಸಂದರ್ಭದಲ್ಲಿ ಆ ಪಕ್ಕದ I-20 ಕಾರ್ ಚಾಲಕ ಏನಿದ್ದಾನೆ ಆತ ಮುಂದೆ ಬಂದು ಕಾರನ್ನು ಅಡ್ಡ ಹಾಕಿದ್ದಾನೆ. ಏಕೆ ನೀನು ಈ ರೀತಿಯಾಗಿ ನೀರನ್ನು ಹಾರಿಸ್ದೆ, ನೋಡ್ಕೊಂಡು ಹೋಗೋದಕ್ಕಾಗಲ್ವ ಅನ್ನೋ ಮಟ್ಟಿಗೆ ಗಲಾಟೆಯನ್ನು ತೆಗೆದಿದ್ದಾನೆ. ಗಲಾಟೆಯನ್ನು ತೆಗೆದು ಜಯಂತ್ ಸಾರಿ ಕೇಳಿದ್ರೂ ಕೂಡ ಹಲ್ಲೆಯನ್ನು ನಡೆಸಿದ್ದಾನೆ ಮತ್ತು ಅವಾಚ್ಯವಾಗಿ ನಿಲ್ಲಿಸಿದ್ದಾನೆ ಮತ್ತು ಕೈ ಬೆರಳನ್ನು ಕಚ್ಚಿ ಗಾಯಗೊಳಿಸಿದ್ದಾನೆ. ಇದೀಗ ಕೈ ಬೆರಳಿಗೆ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗಿದೆ. ಸರ್ಜರಿ ಮಾಡಿ 5 ಸ್ಟಿಚ್ಚನ್ನು ಹಾಕಲಾಗಿದೆ. ಈ ಸಂಬಂಧ ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ಇದೀಗ I-20 ಕಾರು ಚಾಲಕನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗಿ ಇದೀಗ ಆರೋಪಿತ ಸ್ಥಾನದಲ್ಲಿರುವ ವ್ಯಕ್ತಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಸಂಚಾರಿ ಪೊಲೀಸರ ಜೊತೆ ಮಹಿಳೆ ಕಿರಿಕ್. ಫೈನ್ ಕಟ್ಟದೆ ಗಾಡಿ ಸಮೇತ ಎಸ್ಕೇಪ್. ಬೆಂಗಳೂರಿನಲ್ಲಿ ನಿತ್ಯ ಟ್ರಾಫಿಕ್ ನಿಯಮ ಉಲ್ಲಂಘನೆ ಆಗ್ತಾನೆ ಇರುತ್ತೆ. ಆದರೆ ಇಲ್ಲೊಬ್ಬ ಮಹಿಳೆ ಸಂಚಾರಿ ಪೊಲೀಸರ ಜೊತೆ ಕಿರಿಕ್ ಮಾಡಿ ಫೈನ್ ಸಹ ಕಟ್ಟದೆ ಎಸ್ಕೇಪ್ ಆಗಿದ್ದಾರೆ. ಮಾಗಡಿ ರಸ್ತೆಯಲ್ಲಿ ಪೊಲೀಸರು ಹೆಲ್ಮೆಟ್ ತಪಾಸಣೆ ನಡೆಸ್ತಾ ಇದ್ರು. ಈ ವೇಳೆ ಮಾಗಡಿ ರಸ್ತೆಯಲ್ಲಿ 2 ಮಹಿಳೆಯರು ದ್ವಿಚಕ್ರ ವಾಹನದಲ್ಲಿ ಬರ್ತಿದ್ರು. ಹಿಂಬದಿಯಲ್ಲಿ ಕೂತಿದ್ದ ಮಹಿಳೆಯ ಸ್ನೇಹಿತೆ ಹೆಲ್ಮೆಟ್ ಹಾಕಿರಲಿಲ್ಲ. ಹೀಗಾಗಿ ಪೊಲೀಸರು ತಡೆದಿದ್ದಾರೆ. ಪೊಲೀಸರು ದ್ವಿಚಕ್ರ ಅಡ್ಡಗಟ್ಟಿ ಹೆಲ್ಮೆಟ್ ಹಾಕದಿದ್ದಕ್ಕೆ ದಂಡ ಕಟ್ಟುವಂತೆ ಹೇಳಿದ್ದಾರೆ. ಆದರೆ ಆಕೆ ಮೊಂಡುತನ ಪ್ರದರ್ಶಿಸಿದ್ದು ನಾನು ಫೈನ್ ಕಟ್ಟಲ್ಲ ಅಂತ ಗಲಾಟೆ ಮಾಡಿದ್ದಾರೆ. ಬಳಿಕ ಪೊಲೀಸರು ವಾಹನದ ಮೇಲೆ ಫೈನ್ ಎಷ್ಟಿದೆ ಅಂತ ನೋಡಿದಾಗ 15,000 ದಂಡ ಇರೋದು ಗೊತ್ತಾಗಿದೆ. 500 ರೂಪಾಯಿ ಆದರೂ ಫೈನ್ ಕಟ್ಟಿ ಎಂದರೂ ಕೇಳದೆ ಮಹಿಳೆ ಗಲಾಟೆ ಮಾಡಿಕೊಂಡು ಸ್ಥಳದಿಂದ ಗಾಡಿ ಸಮೇತ ಪರಾರಿಯಾಗಿದ್ದಾರೆ. ಸದ್ಯ ಪೊಲೀಸರು ಹೆಲ್ಮೆಟ್ ರಹಿತ ಚಾಲನೆ ದಂಡವನ್ನು ವಿಧಿಸಿದ್ದಾರೆ. ಹಿಂಬದಿ ವಾಹನ ಸವಾರಿ ಹೆಲ್ಮೆಟ್ ಅನ್ನು ಹಾಕದ್ದನ್ನು ಪ್ರಶ್ನಿಸಿದಂತಹ ಸಂಚಾರ ಪೊಲೀಸರ ಮೇಲೆ ಮಹಿಳೆಯೊಬ್ಬರು ನನ್ನ ಗಾಡಿ ನನ್ನಿಷ್ಟ ನೀವ್ಯಾರು ಕೇಳೋದಕ್ಕೆ ಅಂತೇಳಿ ಸಂಚಾರ ಪೊಲೀಸರ ಜೊತೆ ವಾಗ್ವಾದವನ್ನು ನಡೆಸಿರುವ ಘಟನೆ ಬೆಂಗಳೂರಿನ ಮಾಗಡಿ ರೋಡ್ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಎಂದಿನಂತೆ ಪೊಲೀಸರು ವೆಹಿಕಲ್ ತಪಾಸಣೆಯಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ಮುಂಬದಿ ಸವಾರಿ ಹೆಲ್ಮೆಟನ್ನು ಧರಿಸಿದ್ದಾರೆ. ಪಿಲಿಯನ್ ರೈಡರು ಹೆಲ್ಮೆಟನ್ನು ಧರಿಸಿರಲಿಲ್ಲ. ಹೀಗಾಗಿ ಪೊಲೀಸರು ಆ ವೆಹಿಕಲನ್ನು ತಡೆದಂತಹ ಸಂದರ್ಭದಲ್ಲಿ ಫೈನ್ ಕಟ್ಟುವಂತೆ ಹೇಳಿದ್ದಾರೆ. ನಾನ್ಯಾಕೆ ಫೈನನ್ನು ಕಟ್ಟಬೇಕು, ಇದು ನನ್ನ ಇಷ್ಟ, ನನ್ನ ಗಾಡಿ ಅನ್ನೋ ಮಟ್ಟಿಗೆ ಪೊಲೀಸರ ಜೊತೆ ಆಕೆ ವಾಗ್ವಾದವನ್ನು ನಡೆಸಿದ್ದಾರೆ. ಪೊಲೀಸರು ಆ ವೆಹಿಕಲ್ ಮೇಲಿನ ಫೈನನ್ನು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ 15,000 ಫೈನ್ ಇದೆ ಅಂತೇಳಿ ಗೊತ್ತಾಗಿದೆ. ಕೊನೆಗೆ ಆ ಫೈನ್ ಮೇಲೆ ಆ ಗಾಡಿಯ ಮೇಲೆ ಇವತ್ತಿನ ಅಫೆನ್ಸ್ ಏನಿದೆ ಅಂದರೆ ದ್ವಿಚಕ್ರ ವಾಹನ ಸವಾರಿ ಯಾರ ದ್ವಿಚಕ್ರ ವಾಹನದಲ್ಲಿ ಹಿಂಬದಿ ಕುಳಿತಿದ್ದಂತಹ ಪಿಲಿಯನ್ ರೈಡರ್ ಹೆಲ್ಮೆಟನ್ನು ಧರಿಸದೇ ಇರೋದ್ರ ಬಗ್ಗೆ ಫೈನನ್ನು ಕಟ್ಟಿಸಿಕೊಂಡು ಆಕೆಯನ್ನು ಕಳಿಸುವ ಕೆಲಸವನ್ನ ಮಾಡಲಾಗಿದೆ. ರಾಂಗ್ ಸೈಡ್ ನಲ್ಲಿ ಬಂದ ಕ್ಯಾಬ್ ಚಾಲಕ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಅಡ್ಡಾದಿಡ್ಡಿ ಚಾಲನೆ.
ಕ್ಯಾಬ್ ಚಾಲಕನೋರ್ವ ರಾಂಗ್ ಸೈಡ್ನಲ್ಲಿ ಬಂದಿದ್ದಾನೆ. ಈತನನ್ನ ಟ್ರಾಫಿಕ್ ರಸ್ತೆಯ ಮಧ್ಯೆಯೇ ಪೊಲೀಸರು ಚೇಸ್ ಮಾಡಿದ್ದಾರೆ. ಆಗ ಟ್ರಾಫಿಕ್ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಕ್ಯಾಬ್ ಡ್ರೈವರ್ ಅಡ್ಡಾದಿಡ್ಡಿ ಗಾಡಿ ಓಡಿಸಿದ್ದಾನೆ. ಎದುರುಗಡೆಯಿಂದ ಬಂದ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಪರಿಣಾಮ ಬೈಕ್ ಸವಾರನಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳ, ಡ್ಯಾನ್ಸ್ ಮಾಸ್ಟರ್ ಅರೆಸ್ಟ್. ಕಾಡುಗೋಡಿಯಲ್ಲಿ ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳ ಆರೋಪದಡಿ ಡ್ಯಾನ್ಸ್ ಮಾಸ್ಟರ್ನನ್ನ ಬಂಧಿಸಲಾಗಿದೆ. ಮೇ 24ರ ಬೆಳಗ್ಗೆ ಕಾಡುಗೋಡಿಯಲ್ಲಿ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಮಾತನಾಡಲು ಡ್ಯಾನ್ಸ್ ಮಾಸ್ಟರ್ ಭಾರತಿ ಕಣ್ಣನ್ ಕಾರಿಗೆ ಹತ್ತಿಸಿಕೊಂಡಿದ್ದಾನೆ. ಅಲ್ಲದೆ ಕಾರಿನಲ್ಲೇ ಅಪ್ರಾಪ್ತೆಗೆ ಲೈಂಗಿಕವಾಗಿ ಕಿರುಕುಳ ಕೊಟ್ಟಿದ್ದಾನೆ. ನಾನು ನಿಗರ ಡ್ಯಾನ್ಸ್ ಹೇಳಿಕೊಡುವುದಾಗಿ ಪುಸಲಾಯಿಸಿದ್ದಾನೆ. ಬಳಿಕ ಆಕೆಯನ್ನ ಕಾರಿಗೆ ಹತ್ತಿಸಿಕೊಂಡಿದ್ದ ಸ್ಥಳಕ್ಕೆ ಬಂದು ಬಿಟ್ಟು ಹೋಗಿದ್ದಾನೆ. ಘಟನೆ ಬಗ್ಗೆ ಅಪ್ರಾಪ್ತೆ ತನ್ನ ಪೋಷಕರಿಗೆ ತಿಳಿಸಿದ್ದಾಳೆ. ಪೋಷಕರು ಕಾಡುಗೋಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ದೂರಿನ ಅನ್ವಯ ಡ್ಯಾನ್ಸ್ ಮಾಸ್ಟರ್ ಭಾರತಿ ಕಣ್ಣನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಒಂದು ಹಗ್ಗದ ವಿಚಾರಕ್ಕೆ ಮಹಿಳೆ ಮೇಲೆ ಹಲ್ಲೆ ಮತ್ತು ಅವಾಚ್ಯವಾಗಿ ನಿಂದಿಸಿದ ಘಟನೆ ನಡೆದಿದೆ. ಆರ್ಟಿ ನಗರದ ಸುಲ್ತಾನ್ ಪಾಳ್ಯದಲ್ಲಿ ಘಟನೆ ನಡೆದಿದ್ದು, ಹಾಲು ತರಕಾರಿಗಾಗಿ ಮನೆಯಿಂದ ಕೆಳಕ್ಕೆ ಬ್ಯಾಗ್ ನೇತಾಕಿ ಮಹಿಳೆ ಹಗ್ಗ ಬಿಟ್ಟಿದ್ರು. ಆದರೆ ಈ ಹಗ್ಗವನ್ನ ಆರೋಪಿ ಕಿಶೋರ್ ಗೇಟ್ಗೆ ಕಟ್ಟಿದ್ದಾನೆ. ಮಹಿಳೆ ಇದನ್ನು ನೋಡಿ ಪ್ರಶ್ನಿಸಿದ್ದಾರೆ. ಆಗ ಆರೋಪಿ ಕಿಶೋರ್ ಹಗ್ಗ ಕಟ್ಟಿದ್ದು ನಾನೇ ಅಂತ ಮನೆಗೆ ನುಗ್ಗಿ ಹಲ್ಲೆ ಮಾಡಿ ಅವಾಚ್ಯವಾಗಿ ನಿಂದಿಸಿದ್ದಾನೆ. ಪ್ರಶ್ನೆ ಮಾಡಲು ಬಂದ ಯುವಕನ ಮೇಲೂ ಕಿಶೋರ್ ಹಲ್ಲೆ ಮಾಡಿದ್ದಾನೆ. ಘಟನೆ ಸಂಬಂಧ ಆರ್ಟಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಸ್ತೆ ಮಧ್ಯೆ ಕುಸಿದ ಒಳಚರಂಡಿ ಸ್ಲ್ಯಾಬ್, ಗುಂಡಿ ಗಂಡಾಂತರ, ಸವಾರರು ಹೈರಾಣ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಗಂಡಾಂತರಕ್ಕೆ ಕಡಿಮೆ ಏನೂ ಇಲ್ಲ. ಅವೆನ್ಯೂ ರಸ್ತೆಯಲ್ಲಿ ನಡು ರಸ್ತೆಯಲ್ಲಿ ಒಳಚರಂಡಿ ಸ್ಲ್ಯಾಬ್ ಕುಸಿದಿದೆ. ಪೊಲೀಸರು ಬ್ಯಾರಿಕೇಡ್ ಇಟ್ಟಿದ್ರೂ ಜಾಗ ಚಿಕ್ಕದಾಗಿರೋದ್ರಿಂದ ವಾಹನಗಳು ಅಪಘಾತಕ್ಕೀಡಾಗುತ್ತಿದೆ. ಸಿಸಿಟಿವಿಯಲ್ಲಿ ಸಾಲು ಸಾಲು ಅಪಘಾತಗಳ ದೃಶ್ಯ ಸೆರೆಯಾಗಿದೆ. ಗುಂಡಿ ಬಿದ್ದ ಸ್ಲ್ಯಾಬ್ಗೆ ಸಿಲುಕಿ ಆಟೋ, ಲಗೇಜ್ ಆಟೋ, ಬೈಕ್ ಸವಾರರು ಪರದಾಡುವಂತಾಗಿದೆ. ಈ ಬಗ್ಗೆ ಜಲಮಂಡಳಿ, ಬಿಬಿಎಂಪಿಗೆ ಮಾಹಿತಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕಳೆದ 10 ದಿನಗಳಿಂದ ಅವೆನ್ಯೂ ರಸ್ತೆ ಆಕ್ಸಿಡೆಂಟ್ ಸ್ಪಾಟ್ ಆಗಿದೆ. ಹೀಗಾಗಿ ವ್ಯಾಪಾರಿಗಳು, ಸಾರ್ವಜನಿಕರು ಜಲಮಂಡಳಿ, ಬಿಬಿಎಂಪಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಶಾಲೆ ಆರಂಭದ ದಿನವೇ ಸ್ಕೂಲ್ ಬಸ್ ಪಲ್ಟಿ, ಮಕ್ಕಳ ಪಿಕಪ್ಗೆ ತೆರಳುತ್ತಿದ್ದಾಗ ಘಟನೆ. ಶಾಲೆ ಆರಂಭದ ದಿನವೇ ಸ್ಕೂಲ್ ವಾಹನ ಪಲ್ಟಿಯಾಗಿದ್ದು ದೊಡ್ಡ ಅನಾಹುತ ತಪ್ಪಿದೆ. ಗದಗ ನಗರದ ಆರ್ಕೆ ನಗರ ಸಮೀಪ ಅಂಡರ್ಪಾಸ್ನಲ್ಲಿ ಸ್ಕೂಲ್ ಬಸ್ಗೆ ಮಿನಿ ಕ್ಯಾಂಟರ್ ಡಿಕ್ಕಿಯಾಗಿ ಪಲ್ಟಿಯಾಗಿದೆ. ಮಕ್ಕಳನ್ನ ಕರೆತರಲು ಶಾಲಾ ವಾಹನ ಹೋಗ್ತಾ ಇದ್ದಾಗ ಅಪಘಾತವಾಗಿದೆ. ಹೀಗಾಗಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಕ್ರೇನ್ ಮೂಲಕ ಸ್ಕೂಲ್ ಬಸ್ ಅನ್ನ ತೆರವು ಮಾಡಲಾಯಿತು. ಇನ್ನು ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಮತ್ತೊಂದು ಲಾರಿ ಡಿಕ್ಕಿಯಾಗಿ ಸ್ಥಳದಲ್ಲೇ ಬೀದರ್ ಮೂಲದ ಲಾರಿ ಚಾಲಕ ಸಾವನ್ನಪ್ಪಿದ್ದಾನೆ. ಬೀದರ್ ಗಡಿಯ ತೆಲಂಗಾಣದ ಜಹೀರಾಬಾದ್ ಬಳಿ ಅಪಘಾತ ಸಂಭವಿಸಿದೆ. ರಭಸವಾಗಿ ಡಿಕ್ಕಿಯಾದ ಪರಿಣಾಮ ಚಾಲಕ ಯಜಾಜ್ ಶೇಖ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಒಟ್ಟಾರೆ ದಿನೇ ದಿನೇ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದ್ರೆ ಅಪಘಾತಗಳು ಸಹ ಹೆಚ್ಚಾಗ್ತಾ ಇವೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.